ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ಲಾಗ್ನ ಶುರು ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮ ಮಾವ ಕೂಡ ದನಕರು ಎಲ್ಲ ಕರ್ಕೊಂಡು ಹೊಲ್ದ ಹತ್ರ ಕಟ್ಟಾಕಿ ಬಂದುಬಿಡೋಣ ಅಂತ ಹೋಗ್ತಿದ್ರು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಟೀ ಮಾಡಿಬಿಡೋಣ ಅಂತ ಟೀ ಕೂಡ ಮಾಡಿದೆ. ಸೊ ಎಲ್ಲರಿಗೂ ಟೀ ಕೂಡ ಮಾಡಿಕೊಟ್ಟು ಅತ್ತೆ ಮಾವ ಅದಾದ ನಂತರ ಅವ್ರಿಗೂ ಕೂಡ ಟೀ ಮಾಡಿ ಕೊಟ್ಟಿದ್ದಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಅವರು ಕಾಫಿ ಹಾಲು ಆ ಥರ ಏನು ಕುಡಿಯಲ್ಲ, ಟೀನೇ ಕೇಳ್ತಾರೆ. ಬೆಳಗ್ಗೆ ಸಂಜೆ 2 ಟೈಮ್ಸು ಟೀನೇ ಮಾಡಿಕೊಡ್ತೀನಿ. ಅದಾದ ನಂತರ ಅವರು ಕೂಡ ಟೀ ಕುಡಿದು ಹೊಲ್ದ ಹತ್ರ ಹೊರಟೋಗ್ಬಿಡ್ತಾರೆ. ಹೋಗಿ ಅಲ್ಲಿ ಸ್ವಲ್ಪ ದನಕರು ಎಲ್ಲ ಕಟ್ಟಾಕಿ ಅದಕ್ಕೆ ಹುಲ್ಲು ಮೇವು ಎಲ್ಲ ಹಾಕಿ ಬರ್ತಾರೆ. ಸೊ ಅವರು ಬರೋ ಅಷ್ಟರಲ್ಲಿ ನಾನು ಕೂಡ ತಿಂಡಿಗೆ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಿದ್ದೀನಿ. ಸೊ ತಿಂಡಿಗೆ ಏನು ಮಾಡೋಣ ಅಂತ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ರಾಗಿ ರೊಟ್ಟಿ ಹಾಕ್ಬಿಡವಾ, ತಿನ್ನಬೇಕು ಅನಿಸ್ತಿದೆ ಅಂದರು. ಹೋಗಲಿ ಅಂತ ರಾಗಿ ರೊಟ್ಟಿನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ಕೋತಿದ್ದೆ. ಸೊ ರಾಗಿ ರೊಟ್ಟಿ ಮಾಡಿ ಅದಕ್ಕೆ ಖಾರದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಹಳ್ಳಿ ಕಡೆ ಇದನ್ನು ಗುಡ್ಗಾರ ಅಂತಲೂ ಕರೀತಾರೆ. ಸೊ ಇದು ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅಂತಲೂ ಕೂಡ ರೆಡಿ ಮಾಡ್ಕೋತಿದ್ದೀನಿ. ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅಂತ ನಿಮ್ಗೆ ಕೊಟ್ಟೆ ಈ ರೆಸಿಪಿನ ಶೇರ್ ಮಾಡ್ಕೋತೀನಿ. ಸಾಮಾನ್ಯವಾಗಿ ಈ ರೀತಿ ಹಳ್ಳಿ ಕಡೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂದರೆ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಈ ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಅತ್ತೆ ಮಾವಂಗೆ ಅಂದರೆ ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ. ವಾರಕ್ಕೊಂದ್ಸಲನಾರ ಈ ರೀತಿ ಮಾಡಿಕೊಡ್ತೀನಿ. ಅವ್ರಿಗೆ ಅದ್ರ ಜೊತೆ ಖಾರದ ಚಟ್ನಿ ಅಂದರೆ ತುಂಬಾ ಇಷ್ಟ. ಈ ರೀತಿ ರೊಟ್ಟಿನ ವಾರಕ್ಕೊಂದ್ಸಲನಾರ ಹಾಕ್ಸ್ಕೊಂಡು ತಿಂತಾರೆ. ನಾನು ಕೂಡ ವಾರಕ್ಕೆ ಒಂದು ಬಾರಿ ಆದರೂ ಈ ರೀತಿ ಮಾಡಿಕೊಡ್ತೀನಿ. ರಾಗಿ ರೊಟ್ಟಿ ಖಾರದ ಚಟ್ನಿ ಅಂದರೆ ನಮ್ಮ ಅತ್ತೆ ಮಾವ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಳ್ಳಿ ಕಡೆ ಎಲ್ಲ ರಾಗಿ ರೊಟ್ಟಿ ಅಂದರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಎಲ್ಲರಿಗೂ. ರಾಗಿ ರೊಟ್ಟಿ ಅಂದರೆ ನನಗೂ ತುಂಬಾ ಇಷ್ಟ. ವಾರಕ್ಕೊಂದ್ಸಲ ನನಗೂ ತಿನ್ನಬೇಕು ಅನಿಸ್ದಾಗ ನಾನು ಕೂಡ ಈ ರೀತಿ ಮಾಡ್ಕೊಂಡು ತಿಂತೀನಿ. ಅದ್ರ ಜೊತೆ ಖಾರದ ಚಟ್ನಿ ಅಂದರೆ ಆಹಾ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೂ. ಅದರಲ್ಲೂ ಈ ಮಳೆ ಸೀಸನ್ ಆಗಿರೋದ್ರಿಂದ ಖಾರವಾಗಿ ಏನಾರ ತಿನ್ನಬೇಕು ಅಂದರೆ ಈ ರೀತಿ ಖಾರದ ಚಟ್ನಿ ಮಾಡಿ ರೊಟ್ಟಿ ಹಾಕ್ಕೊಂಡು ತಿಂದರು ಅಂತೂ ತುಂಬಾ ಮಜಾ ಅಂತಲೇ ಹೇಳ್ಬೋದು. ನಾನು ಖಾರದ ಚಟ್ನಿನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಒಂದು ಬಾಣಲಿಗೆ ಬಿಡಿಸಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ 3 ಗೆಡ್ಡೆಯಷ್ಟು, ಅದಾದ ನಂತರ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿನ ಬಾಣಲಿಲಿ ಚೆನ್ನಾಗಿ ಹುರ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕು. ಅದಾದ ನಂತರ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡೋವರೆಗೂ ಹುರ್ಕೋತಿದ್ದೀನಿ. ಇದನ್ನು ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಎಷ್ಟು ಕೆಂಪುಗೆ ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋದ್ರಿಂದ ಖಾರ ಅನಿಸ್ಬೋದು. ನೋಡಿ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ. ಅದಾದ ನಂತರ ಹುರಿದಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಸ್ವಲ್ಪ ಕಾಯಿ ಕೂಡ ಬಳಸಿದೆ, ಏಕೆಂದರೆ ಚಟ್ನಿ ಸ್ವಲ್ಪ ಖಾರ ಇದ್ದರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಕಾಯಿ ಕೂಡ ಹಾಕ್ತಿದ್ದೀನಿ. ತುಂಬ ರುಚಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೊಟೊ ಕೂಡ ಹಾಕ್ಕೋತಿದ್ದೀನಿ. ಏಕೆಂದರೆ ಸ್ವಲ್ಪ ಹುಳಿ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಹುಣಸೆಹಣ್ಣು ಕೂಡ ಬಳಸ್ಬೋದು. ನಾನು ಒಂದೇ ಒಂದು ಟೊಮೊಟೊನ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ 1ರಿಂದ 2 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡೆ. ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಈ ಕಡೆ ರೊಟ್ಟಿ ಕೂಡ ಮಾಡ್ಕೊಬಿಡೋಣ ಅಂತ ರಾಗಿ ಹಸಿಟ್ಟು ಕೂಡ ಹಾಕ್ಕೊಂಡೆ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟು ಕೂಡ ಬಳಸ್ತಿದ್ದೀನಿ. ಯಾಕೆ ಅಂದರೆ ಅದು ಸ್ವಲ್ಪ ರಾಗಿ ರೊಟ್ಟಿ ಹಾಕಬೇಕಾದ್ರೆ ಕಿತ್ತೋಗಬಾರ್ದು ಅಂತ ಅಷ್ಟೇ.
ನಾನು 2 ವಿಧದಲ್ಲಿ ರಾಗಿ ರೊಟ್ಟಿನ ಮಾಡ್ತಿದ್ದೀನಿ. ಮುಂದಿನ ಲಾಗ್ಗಳಲ್ಲಿ ಬೇರೆ ಥರ ರಾಗಿ ರೊಟ್ಟಿ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಆದರೆ ಇವಾಗ ಗೋಧಿ ಹಿಟ್ಟು ಹಾಕಿ ರಾಗಿ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಈ ರೀತಿ ರಾಗಿ ರೊಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರಾಗಿ ರೊಟ್ಟಿ ಅಷ್ಟು ಕಿತ್ತೋಗಲ್ಲ, ಚೆನ್ನಾಗಿ ಎಲ್ಲ ಒತ್ತೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಯೂಸ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಕೂಡ ಬಳಸ್ಕೊಂಡಿದ್ದೀನಿ. ಅದನ್ನು ತುಂಬ ಮೃದುವಾಗಿ ಮಿತ್ಕೊಳ್ಳೋಕ್ಕೆ ನೋಡಿ, ನೀವು ಎಷ್ಟು ಚೆನ್ನಾಗಿ ಮಿತ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ತೆಳುವಾಗೇ ಮಿತ್ಕೊಂಡಿದ್ದೀನಿ, ಯಾಕೆಂದರೆ ರೊಟ್ಟಿನ ತಟ್ಟಬೇಕಾದ್ರೆ ಅದು ಕಿತ್ತೋಗಬಾರ್ದು ಅಂತ ಅಷ್ಟೇ. ನೀವು ಯಾವ ಟೆಕ್ಸ್ಚರ್ನಲ್ಲಿ ಮಿತ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರೋ ಹಾಗೆ ರೊಟ್ಟಿ ನೋಡ್ಬೋದು ಎಷ್ಟು ಚೆನ್ನಾಗಿ ತಟ್ಟೋದಕ್ಕೆ ಬರ್ತಿದೆ ಅಂತ. ಈ ರೀತಿ ಗೋಧಿ ಹಸಿಟ್ಟನ್ನ ಬಳಸಿ ನೀವು ರೊಟ್ಟಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಸ್ವಲ್ಪನೂ ಕಿತ್ತೋಗೋದಿಲ್ಲ. ಸ್ವಲ್ಪ ಗೋಧಿ ಹಸಿಟ್ಟನ್ನ ಬಳಸಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಿರೋ ಹಾಗೆ ರೊಟ್ಟಿ ನೋಡ್ಬೋದು ಎಷ್ಟು ಮೃದುವಾಗಿ ತೆಳುವಾಗಿ ತೊಡ್ತಿದ್ದೀನಿ ಅಂತ. ನೀವು ಎಷ್ಟು ಚೆನ್ನಾಗಿ ಮಿತ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ತೆಳುವಾಗಿ ರೊಟ್ಟಿನ ಮಿತ್ಕೊಳ್ಳೋದಕ್ಕೆ ನೋಡಿ, ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ವಿಧದಲ್ಲಿ ರೊಟ್ಟಿನ ಮಾಡ್ತೀನಿ. ಸ್ವಲ್ಪ ಗಂಜಿ ಕೂಡ ಕಾಯಿಸಿ ರೊಟ್ಟಿನ ಮಾಡ್ತೀನಿ, ಇಲ್ಲಾಂದರೆ ಈ ರೀತಿ ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿ ರೊಟ್ಟಿನ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ರೊಟ್ಟಿ ಸ್ವಲ್ಪ ತಳಭಾಗದಲ್ಲಿ ಕಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಅದು ರೊಟ್ಟಿನ ಹಾಕ್ಕೋತೀನಿ. ಈ ರೀತಿ ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ, ಸ್ವಲ್ಪ ಉಬ್ಬಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ರುಚಿ ಅಂತಲೂ ಅನಿಸುತ್ತೆ. ಒಂದ್ಸಲ ಈ ರೀತಿ ಮಾಡಿಕೊಂಡು ತಿಂದು ಟ್ರೈ ಮಾಡಿ. ಈ ರೀತಿಯಾಗಿ ರೊಟ್ಟಿನ ಎಲ್ಲ ಕಡೆನೂ ಬೇಯಿಸ್ಕೊತೀನಿ. ಚೆನ್ನಾಗಿ ತವ ಮೇಲೆ ಚೆನ್ನಾಗಿ ರಾಗಿ ರೊಟ್ಟಿನ ಬೇಯಿಸ್ಕೊಂಡ್ರೆ ತುಂಬಾ ರುಚಿ ಅನಿಸುತ್ತೆ. ಖಾರದ ಚಟ್ನಿ ಜೊತೆ ರಾಗಿ ರೊಟ್ಟಿ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಂಡು ತಿಂದು ಟ್ರೈ ಮಾಡಿ. ಅದಾದ ನಂತರ ಈ ಕಡೆ ಚಟ್ನಿ ಕೂಡ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ಈ ಕಡೆ ಚಟ್ನಿ ಕೂಡ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಬ್ರೌನ್ ಕಲರ್ ಬಂದ ನಂತರ ರುಬ್ಬಿಟ್ಕೊಂಡಿರೋ ಅಂತಹ ಖಾರದ ಚಟ್ನಿನ ಅದಕ್ಕೆ ಹಾಕ್ತಿದ್ದೀನಿ. ನಿಮಗೆಲ್ಲ ತೋರಿಸ್ಕೊಟ್ಟಂಥ ಐಟಮ್ನ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ಟೆಕ್ಸ್ಚರ್ನಲ್ಲಿ ರುಬ್ಕೊಂಡು ನೀವು ಅದನ್ನು ಫ್ರೈ ಆದಂಥ ಈರುಳ್ಳಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಅಳತೆಗೆ ಕಮ್ಮಿ ಪ್ರಮಾಣದಲ್ಲಿ ನೀರು ತಗೊಂಡು ಹಾಕಿ. ಜಾಸ್ತಿ ನೀರು ಹಾಕಿದರೆ ಅದು ಬೇಯೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಳಸ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ರುಬ್ಬುವಾಗಲೇ ಈ ರೀತಿ ಚಟ್ನಿನ ರುಬ್ಕೊಳ್ಳುವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಕುದಿ ಬಂದ ನಂತರ ಕೂಡ ನೀವು ಸಾಲ್ಟನ್ನ ಹಾಕ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕೆಂದರೆ ರೊಟ್ಟಿಗೂ ಕೂಡ ನೀವು ಸಾಲ್ಟನ್ನ ಉಪಯೋಗಿಸಿರ್ತೀರ. ಸೊ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಅದು ಎಲ್ಲ ಬೆಂದು ಗಟ್ಟಿಯಾದ ನಂತರ ಚಟ್ನಿ ರೆಡಿಯಾಗುತ್ತೆ. ಸೊ ನಾನು ಕೂಡ ರೊಟ್ಟಿ ಮತ್ತು ಚಟ್ನಿ ಕೂಡ ಮಾಡಿಕೊಟ್ಟಿದ್ದಾಯಿತು. ನಮ್ಮನೇಲಿ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ, ತುಂಬ ಜ್ವರದಿಂದ ನರಳಿದ್ರು. ಸೊ ಅವರಿಗೆ ಅಂತ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ರೊಟ್ಟಿ ಖಾರ ಚಟ್ನಿ ಕೂಡ ಕೊಟ್ಟೆ. ಏಕೆಂದರೆ ಜ್ವರ ಬಂದಿರೋದ್ರಿಂದ ಇದಾದರೆ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿ ತಿಂತಾರೆ ಅಂತ ಕೊಟ್ಟೆ. ಆದರೆ ಅವರಿಗೆ ಸ್ವಲ್ಪ ರೊಟ್ಟಿ ಚಟ್ನಿ ಅಂದರೆ
ಸ್ವಲ್ಪ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಅಷ್ಟೇನು ಇಷ್ಟಪಟ್ಟು ತಿನ್ನಲ್ಲ. ಸರಿ ಆಯಿತು ಅಂತ ಅವರು ಕೂಡ ತಿಂಡಿ ಮುಗಿಸಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಟ್ರು. ನಾನೇ ದನ ಕರು ಎಲ್ಲ ತಂದು ಮನೆ ಹತ್ರ ಕಟ್ಟಾಕ್ದೆ. ಸೊ ಹಾಲು ಕರ್ಕೊಳ್ಳೋ ಅಷ್ಟು ಟೈಮ್ ಕೂಡ ಆಗೋಯಿತು. ನೋಡ್ತಾ ನೋಡ್ತಾ 5 o'clock ಆಗೇ ಬಿಡ್ತು. ಏನು ಮಾಡೋಂಗಿಲ್ಲ, ಅವ್ರು ಕೂಡ ಹಾಸ್ಪಿಟಲಿಂದ ಇನ್ನೂ ಬಂದಿರಲಿಲ್ಲ. ನಾನೇ ದನ ಕರು ಎಲ್ಲ ತಂದು ಕಟ್ಟಾಕಿ ಹಸುವಿನಲ್ಲಿಗೆ ಹಾಲು ಕೂಡ ಕರ್ಕೊಬಿಡೋಣ ಅಂತ ಅಂದ್ಕೊಂಡೆ. ಹಾಲನ್ನ ಕರ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ತಿಂಡಿ ಇಡ್ತೀನಿ, ಫೀಡ್ಸ್ ಮತ್ತು ರವೆ ಬೂಸ. ಈ ರೀತಿ ತಿಂಡಿನ ಹಾಕಲಿಲ್ಲ ಅಂದರೆ ಅದು ಹಾಲು ಕೊಡೋದಕ್ಕೆ ತುಂಬಾ ತೊಂದರೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸ್ವಲ್ಪ ಒದೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಿಂಡಿ ಎಲ್ಲ ಕೊಟ್ಟು ಅದನ್ನು ಸಮಾಧಾನ ಮಾಡಿ ಅದಾದ ನಂತರ ಹಾಲನ್ನ ಕರ್ಕೊತೀನಿ. ಇಲ್ಲ ಅಂದರೆ ಸ್ವಲ್ಪ ಹಾಲನ್ನ ಕೊಡೋದಕ್ಕೆ ತೊಂದರೆ ಮಾಡುತ್ತೆ. ಅದಕ್ಕೆ ಅಂತ ಈ ರೀತಿ ತಿಂಡಿ ಎಲ್ಲ ಇಟ್ಟು ಅದಾದ ನಂತರ ಹಾಲನ್ನ ಕರ್ಕೊತೀನಿ. ನೋಡ್ಬೋದು ನಾನು ಯಾವ ರೀತಿ ಹಾಲನ್ನ ಕರಿತೀನಿ ಅಂತ. ಸೊ ನನಗೇನು ಈ ರೀತಿ ಹಸುವಿನಲ್ಲಿ ಹಾಲು ಕರೆಯೋ ಅಭ್ಯಾಸ ಏನಿರಲಿಲ್ಲ. ಆದರೆ ಜೀವನ ಎಲ್ಲನೂ ಕಲಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ದಿನ ನಮ್ಮ ಮನೆಯವರೇ ಈ ರೀತಿ ಹಾಲನ್ನ ಕರ್ಕೋತಿದ್ರು. ಆದರೆ ಅವರಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನೇ ಇವತ್ತು ಹಾಲನ್ನ ಕರ್ಕೋತಿದ್ದೀನಿ. ನನಗೂ ಕೂಡ ಹಾಲು ಕರೆಯೋ ಅಭ್ಯಾಸ ಇದೆ, ಆದರೆ ದಿನ ಏನು ಕರೆಯೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಮನೆಯವರೇ ಕರ್ಕೋತೀನಿ ಬಿಡು ಅಂತ ಹೇಳಿ ಅವರೇ ದಿನ ಬೆಳಗ್ಗೆ ಸಂಜೆ 2 ಹೊತ್ತು ಹಾಲನ್ನ ಕರ್ಕೋತಿದ್ರು. ಆದರೆ ಪಾಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನೇ ಹಸುವಿನಲ್ಲಿ ಹಾಲನ್ನ ಕರ್ಕೋತಿದ್ದೀನಿ. ಏನು ಮಾಡೋಂಗಿಲ್ಲ, ಒಂದೊಂದು ದಿನ ಈ ರೀತಿ ಆಗುತ್ತೆ. ಸೊ ನಾನು ಕೂಡ ಈ ರೀತಿ ಹಾಲು ಕರೆದು ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಮನೆಯವರೇ ಹಾಲನ್ನ ಕರ್ಕೋತಿರೋದ್ರಿಂದ ನನಗೆ ಅಭ್ಯಾಸ ತಪ್ಪಿತ್ತು. ಆದರೂ ಸ್ವಲ್ಪ ಕೈಯೆಲ್ಲ ನೋವಾಗ್ತಿತ್ತು. ಆದರೂ ಏನೂ ಮಾಡೋಂಗಿಲ್ಲ. ಅದು ಬೇಗ ಬೇಗ ಹಸುವಿನಲ್ಲಿ ಹಾಲು ಕರ್ಕೊಳ್ಳಿಲ್ಲ ಅಂದರೆ ಸ್ವರ ಇಳಿಸ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಬೇಗ ಬೇಗ ಹಸುವಿನಲ್ಲಿ ಹಾಲನ್ನ ಕರ್ಕೊಳ್ಳೋಕ್ಕೆ ನೋಡ್ತಿದ್ದೆ. ಆದರೂ ತುಂಬಾ ಕೈಯೆಲ್ಲ ನೋವು ಬರ್ತಿತ್ತು. ಸೊ ಹಾಲು ಕೂಡ ಅವರು ಡೈರಿಗೆ ತಗೊಂಡೋಗ್ಬೇಕಿತ್ತು. ಅವ್ರು ಬರೋಷ್ಟರಲ್ಲಿ ಹಾಲೆಲ್ಲ ಕ್ಯಾನಿಗೆ ಹಾಕ್ಕೊಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ನಾನು ಕೂಡ ಬೇಗ ಬೇಗನೆ ಹಾಲನ್ನ ಕರೆಯೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಏಕೆಂದರೆ ಸ್ವಲ್ಪ ಲೇಟ್ ಕೂಡ ಆಗಿಬಿಟ್ಟಿತ್ತು. ಡೈಲಿ ಈ ರೀತಿಯಾಗಿ ಹಾಲು ಕರಿಬೇಕಾದ್ರೆ ನಮ್ಮ ಮನೆಯವರು ಅದು ಬೆಕ್ಕು ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ. ನನಗೆ ಇವಾಗ ಹಾಲು ಹಾಕ್ತಾರೆ ಅಂತ ಅದು ಅಲ್ಲೇ ಕಾಯ್ಕೊಂಡು ಕೂತಿರುತ್ತೆ ಯಾವಾಗಲೂ. ಪಾಪಚ್ಚಿ ಅದು. ಅದಕ್ಕೂ ಕೂಡ ಹಾಲು ಕರೆದಾದ ನಂತರ ಸ್ವಲ್ಪ ಹಾಲು ಕೂಡ ಹಾಕ್ತಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.